ಯಾರಿನಿ ಮೋಹಿನಿ ಮಾವ ಬೆಳ್ಳಿ ಹಾಳದವಳು ಎಲ್ಲ ಹೋದ್ಲು ನಿದ್ದೆ ಮಾತ್ರ ಹಾಕಿದ್ದೆಲ್ಲ ವೇಸ್ಟ್ ಆಯ್ತಲ್ಲ. ಏ ರವಿ, ಮುತ್ತು ಮಾವ ಎಲ್ಲಿ? ಬೆಳ್ಳಿ ಅಕ್ಕ ಬೆಳಗ್ಗೆ ಮುತ್ತಕೊಂಡು ದೇವಸ್ಥಾನಕ್ಕೆ ಹೋದ್ರು. ಮುತ್ತು ಬೆಳ್ಳಿ ಇಬ್ರು ಕಾಣಿಸ್ತಾ ಇಲ್ವಾ? ಹೌದು, ನಿನಗೆ ಈ 6ನೇ ತಾರೀಕು 3ನೇ ತಿಂಗಳು 2017 ಈ ಡೇಟ್ ನೆನಪಿದ್ಯಾ? ಹೋಗ್ಲಿ, ಬೆಂಗಳೂರು ರಿಜಿಸ್ಟರ್ ಆಫೀಸಲ್ಲಿ ಬೆಳಗ್ಗೆ 11 ಗಂಟೆಗೆ ಸೈನ್ ಮಾಡಿದ್ದು ನೆನಪಿದ್ಯಾ? ಪರವಾಗಿಲ್ಲ ಮುತ್ತು, ನಾನು ಹೇಳಿದ ಕೆಲಸನ ಚಾಚು ತಪ್ಪದೆ ಪಾಲನೆ ಮಾಡಿದ್ವಿ, ಒಳ್ಳೆಯದು. ರಾತ್ರಿ ಇಡೀ ಎದ್ದುದ್ರಿಂದ ನಾನು ಕೊಟ್ಟಿರೋ ಔಷಧಿ ಚೆನ್ನಾಗಿ ಕೆಲಸ ಮಾಡಿದ್ವಿ. ಎಲ್ಲ ಬೆಳ್ಳಿಯಿಂದಾನೇ ಪಂಡಿತ್ರೆ. ಅವಳು ಬುದ್ಧಿ ಉಪಯೋಗಿಸಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿಲ್ಲ ಅಂದಿದ್ರೆ ನಾನು ಎಲ್ಲರ ಥರ ನಿದ್ದೆ ಮಾಡಿಬಿಡ್ತಿದ್ದೆ. ನೀವು ಬೆಳ್ಳಿನ ನೋಡಿದ ಒಂದೇ ದಿವಸ ಆದರೂ ಅವಳ ಬಗ್ಗೆ 100ಕ್ಕೆ 100 ಸರಿಯಾಗಿ ಹೇಳಿದ್ದೀರಾ. ಬೆಳ್ಳಿ ಲಕ್ಷಕ್ಕೊಬ್ಳು, ಅವಳ ಥರ ಯಾರೂ ಸಿಗಲ್ಲ. ದೇಶದಲ್ಲಿ ಹಾವು ಕಡಿದು ಸಾಯೋ ಸಂಖ್ಯೆನೇ ಜಾಸ್ತಿ ಆಗಿದೆಯಪ್ಪ. ಅದಕ್ಕಿಂತ ಹೆಚ್ಚಾಗಿ ಹಾವು ಕಡೀತು ಅನ್ನೋ ಭಯದಲ್ಲಿ ಹೆಚ್ಚು ಜನ ಸತ್ತೋಗ್ತಾ ಇದ್ದಾರೆ. ಆ ಭಯನ ಧೈರ್ಯವಾಗಿ ಎದುರಿಸಿ ಗೆದ್ದಿದೆಯಾ? ಇದಕ್ಕೆಲ್ಲ ಕಾರಣ ನಿನ್ನ ಆತ್ಮಸ್ಥೈರ್ಯ, ಬೆಳ್ಳಿಯ ಆರೈಕೆನ ಮೆಚ್ಚತಕ್ಕದ್ದೇ. ಯಪ್ಪ, ಏನು ಆಕ್ಟಿಂಗ್ ರೋ ನಿಮ್ದು! ಯಪ್ಪ 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 ಲೇ, ನಮ್ ಸುಬ್ಬಣ್ಣನ ಥಿಯೇಟ್ರಲ್ಲಿ ಆಕ್ಟಿಂಗ್ ಕಲ್ತಿ ಸಾರ್ಥಕ ಆಯ್ತು ಕಣ್ರ. ಸ್ಯಾಮ ಆಕ್ಟಿಂಗ್. ಅಲ್ಲ ಕಣೋ, ನಮ್ಮ ಹತ್ರ ಈಗ ಇದ್ದಿದ್ದು ಒಂದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸು. ಈಗ ಅದನ್ನ ಅವಳು ಕೊಟ್ಟಾಯ್ತು, ಮುಂದೇನು ಪ್ಲಾನು? ಅವಳು ಮದುವೆ ಡೇಟ್ ಫಿಕ್ಸ್ ಆಗಿತ್ತು, ಡೂಪ್ಲಿಕೇಟ್ ಮಾಡಿಸ್ದೆ. ಆ ಡೂಪ್ಲಿಕೇಟಿಂದ ಒರಿಜಿನಲ್ನ ಕರ್ಸಿದೀನಿ ನೋಡಿ. ರೆಕಾರ್ಡ್ ಮಾಡ್ತೀನಿ ಅಂತ ನಮ್ಗೆ ಯಾಕೋ ಹೇಳಲಿಲ್ಲ? ಲೇ, ಕ್ಯಾಮ್ರಾ ಇದೆ ಅಂತ ಹೇಳಿದ್ರೆ ನನ್ನ ಮಗಳ ಓವರ್ ಆಕ್ಟಿಂಗ್ ಮಾಡ್ಬಿಡ್ತಿದ್ರಿ. ಅದಕ್ಕೆ ಒರಿಜಿನಲ್ ರೌಡಿಗಳ ತರಾನೇ ಮಾಡಿದ್ರಿ ಕಣ. ಸೂಪರ್. ಸರಿ ಷಣ್ಮುಗ, ಮುಂದೇನ್ ಪ್ಲಾನು? ಬೆಳ್ಳಿ ರೂಟ್ ಕ್ಲಿಯರ್. ಮುತ್ತು ಏನಾದ್ರು ಮಾಯಿನ ಮದುವೆ ಆಗಿದ್ರೆ ಅವ್ನ ಮನೆ ಹಾಳಾಗ್ಬಿಡ್ತಿತ್ತು, ಅವ್ನ ಜೀವನಾನು ಹಾಳಾಗ್ಬಿಡ್ತಿತ್ತು ಕಣ. ಈ ಒರಿಜಿನಲ್ ವಿಡಿಯೋನ ಎಲ್ರಿಗೂ ತೋರಿಸ್ತೀನಿ, ಎಲ್ರ ಮುಂದೆನು ಮಾಯಾನ ಅವಮಾನ ಮಾಡ್ತೀನಿ, ಮದುವೆ ನಿಲ್ಲಿಸ್ತೀನಿ. ಅದೇ ಡೇಟಲ್ಲಿ ಬೆಳ್ಳಿಗೂ ಮುತ್ತಿಗೂ ಮದುವೆ. ಅದೇ ಕಣ ನನ್ ಗುರಿ. ಬರೋವಾನ I'm so happy today. I'm so happy. Oh my god. ಇವತ್ತು ನನ್ನ ಖುಷಿಗೆ ಎಲ್ಲೂ ಲೆಕ್ಕನೇ ಇಲ್ಲ. ಈ ಡಾಕ್ಯುಮೆಂಟ್ ನನ್ನ ಕೈಗೆ ಸಿಗದೆ ಹೋಗಿದ್ರೆ ಇನ್ನೇನೇ ನಾನು ಹುತ್ತಾಗ್ತಿತ್ತೋ ಏನೋ. ಈಗಾಗಲೇ ದೊಡ್ಡ ಅನಾಹುತ ಆಗಿದೆಯಲ್ಲಮ್ಮ. ಅಲ್ಲಮ್ಮ, ನಾನು ಹೇಳಿದೆ ಎಲ್ಲಿಗೆ ಹೋಗಿದ್ದೀನಿ ನೀವು? ಅಪ್ಪ, ಹೌದು, ಅದೇನು ಹಿಂದೆ ಬಚ್ಚಿಟ್ಕೊಂಡಿಲ್ಲ ಕವರು? ಅಲ್ಲಮ್ಮ, ನೀನು ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಿಗೆ ಹೋದೆ? ಅಲ್ಲಿ ನೋಡಿದ್ರೆ ಬೆಳ್ಳಿ ಎಲ್ಲ ಕೆಲಸನೂ ಮಾಡಿ ಮುತ್ತಿಂದ ಶಭಾಷ್ ಅನಿಸ್ಕೋತಿದ್ದಾಳೆ. ನಾನು ಇದನ್ನೆಲ್ಲ ನಿನಗೆ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಮಗಳೇ. ಆದರೆ
ನೀನು ಮೈ ಮರೆತು ಎಚ್ಚರ ತಪ್ಪಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿ, ಹೋಗಿ ಸ್ನಾನ ಮಾಡಿಕೊಂಡು ಬೇಗ ದೇವ್ರ ಮನೆಗೆ ಬಾ. ಯಾಕಪ್ಪ ಇವತ್ತೇನಾದ್ರೂ ವಿಶೇಷ ಇದೆಯಾ? ವಿಶೇಷ ಇದೆ, ಆಮೇಲೆ ಹೇಳ್ತೀನಿ. ನೀನು ಬೇಗ ಬಾ. ಸರಿ, ನೀವು ಹೋಗಿರಿಪ್ಪ, ನಾನು ಬರ್ತೀನಿ. ಹಾಂ. ತಲೆ ಮೇಲೆ ಬೆಟ್ಟ ಬಿದ್ದಂಗೆ ಆಗಿತ್ತು ಕಣೆ. ಸದ್ಯ ಈ ವಿಷಯ ಯಾರಿಗೂ ಗೊತ್ತಾಗ್ಲಿಲ್ವಲ್ಲ. ಅಪ್ಪ, ಹಾಂ, ಏನಪ್ಪ ಕರೆದ್ರಿ? ಒಂದು ನಿಮಿಷ ಬಂದೆ. ತಗೊಂಬರ್ಲೆ, ಹಣೆಗಿಟ್ಕೊ. ಕುಂಕುಮ ಇಟ್ಟು. ಹಾಂ, ಇದನ್ನ ತಗೋ, ನಿನ್ನ ಹತ್ರ ಇಟ್ಕೋ. ಏನಪ್ಪ ಇದೆಲ್ಲ? ಸರಿಪ್ಪ, ನೀವು ಹೇಳ್ದಾಗೆ ಮಾಡ್ತೀನಿ. ಮಾವ, ಎಲ್ಲೋಗಿದ್ದೆ? ಬೆಳಗಿಂದ ಕಾಣಲೇ ಇಲ್ಲ. ಮಾವ, ಬೆಳಗಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ. ಹೌದಾ? ನಿನ್ನೆ ಇಷ್ಟೆಲ್ಲ ಆಯ್ತಲ್ಲ ಮಾವ, ಅದಕ್ಕೆ ನಿಮ್ಗೇನು ಆಗದೆ ಇರಲಿ ಅಂತ ನಾನು ಹೋಗಿ ದೇವರಲ್ಲಿ ಬೇಡ್ಕೊಂಡು ಬಂದೆ. ನಿಮ್ಗೇನಾದ್ರೂ ಆದ್ರೆ ನನಗೆ ಪ್ರಾಣ ಹೋದಾಗೆ ಆಗತ್ತೆ ಮಾವ. ನಾನೀಗ ಆರಾಮಾಗಿ ಇದ್ದೀನಲ್ಲ, ಬಿಡು ಮಾಯ. ನನ್ನ ಕಡೆಯಿಂದ ಐ ಆಮ್ ಸಾರಿ ಮಾವ. ಸಾರಿನಾ? ಸಾರಿ ಯಾಕೆ ಕೇಳ್ತಿದ್ಯಾ? ಅದು ಜಾಸ್ತಿ ನಿದ್ದೆ ಬಂತು ಅಂತ ಮಲಗ್ಬಿಟ್ಟೆ. ನಿಮ್ಮನ್ನ ಸರಿಯಾಗಿ ನೋಡ್ಕೊಳಕ್ಕಾಗ್ಲಿಲ್ಲ. ಪರವಾಗಿಲ್ಲ ಬಿಡು ಮಾಯ, ನಿದ್ದೆನ ಯಾರು ತಡೆಯಕ್ಕಾಗಲ್ಲ. ಬೆಳ್ಳಿನೂ ನಿದ್ದೆ ಮಾಡ್ಬಿಟ್ಟಿದ್ಲು. ಆದ್ರೆ ನಿದ್ದೆಗಣ್ಣಲ್ಲಿ ಕೂಡ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸಿ ದೀಪ ಹಚ್ಚಿ ಕರ್ಕೊಂಡು ಬಂದ್ಲು. ನಿಜ ಹೇಳಬೇಕು ಅಂದ್ರೆ ನಿನ್ನೆ ಅವಳ ಮನ್ಸಲ್ಲಿ ಏನು ಅನ್ಕೊಂಡಿದ್ಲೋ ಅದೆಲ್ಲ ಹಾಗೆ ನಡೆದಿದೆ. ಅದಕ್ಕೆ ಅವಳನ್ನ ದೇವ್ರ ರೂಪ ಅಂತ ಹೇಳೋದು. ಆಕೆ ಕಳೆನೇ ಹಂಗೈತೆ ಬಿಡಪ್ಪ. ಒಟ್ಟಿನಲ್ಲಿ ನೀನು ಚೆನ್ನಾಗಿ ನೋಡ್ಕೊಂತವಳಲ್ಲ, ಅದು ಸಾಕು. ನಾನೇನು ಬರ್ತೀನಿ ಕಣಪ್ಪ. ನೀನು ನಿಶ್ಚಿತಾರ್ಥದಿಂದ ಸಿಗ್ತೀನಿ. ಬೆಳೆ ಶರ್ಮಿಳಾ, ಏನ್ ಮಾವ? ಬಟ್ಟೆ ತೆಗಿಯೋಕೆ ಹೋಗ್ಬೇಕು ಅಂತ ನೀರ ಹೇಳ್ತಾ ಇದ್ಲು. ಎಲ್ಲರೂ ರೆಡಿ ಆಗಿದ್ದಾರೆ, ಹೋಗಿ ನೋಡ್ತೀಯಾ? ಮಾವ, ಏನ್ ಹೇಳ್ತಿದ್ದೀರಾ ನೀವು? ನಾವು ಆರಾಮಾಗಿ ಹೊರಗಡೆ ಹೋಗ್ಬೋದಾ? ಅಯ್ಯೋ ಬೇಡಪ್ಪ, ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಶರ್ಮಿಳಾ, ಇನ್ನು ಭಯ ಪಡೋ ಅಗತ್ಯ ಇಲ್ಲ. ನಾನು ಪೂಜೆ ಮಾಡಿಸಿದ್ದೀನಿ. ಇನ್ಮೇಲೆ ಎಲ್ಲರೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಮಾವ, ನಿಜ ಹೇಳ್ತಾ ಇದ್ದೀರಾ? ಸರಿ ಸರಿ, ಅಮ್ಮ ರೆಡಿನ, ನೋಡ್ತೀನಿ. ಬೇಗ ನೋಡಿ, ಬೇಗ ನೋಡಿ. ಇದೇನಣಿ ಅಂದ್ರೆ ಎಲ್ಲರೂ ಬಟ್ಟೆ ತೆಗೆಯಕ್ಕೆ ಹೊರಟಿದ್ದಾರೆ, ನೀವು ನೋಡಿದ್ರೆ ಏನೋ ಯೋಚನೆ ಮಾಡ್ಕೊಂಡು ಓಡಾಡ್ತಿದ್ದೀರಲ್ಲ. ರೆಡಿಯಾಗಿ ಬೇಗ ಹೊರಡೋಣ. ಇಲ್ಲ ಮಾವ, ನನಗೆ ಯಾಕೋ ಸ್ವಲ್ಪ ಸುಸ್ತಾಗ್ತಿದೆ. ನೀವು ಹೋಗಿ ಬನ್ನಿ. ಇದೇನು ಹೀಗಂದ್ರೆ ನೀವು ಮಗಳೇ, ಇದೇನಮ್ಮ ಇವ್ರು ಬರಲ್ಲ ಅಂತಿದ್ದಾರೆ ನೋಡು. ಹೇಳ್ಬಿಟ್ಟು ಕರ್ಕೊಂಬ, ನೀವು ಬರ್ಬೇಕಷ್ಟೇ. ಅದೆಲ್ಲ ಆಗೋದಿಲ್ಲ ಮಾವ, ನೀವು ಹೋಗಿ ರೆಡಿಯಾಗಿ ನಮ್ಮ ಜೊತೆ ಬರಬೇಕು ಅಷ್ಟೇ. ಮಾಯಾ, ನೋ 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 ನೋ, ಯಾವುದೇ ಕಾರಣಕ್ಕೂ ಆಗಲ್ಲ. ನನಗೆ ಸಾರಿ ನೀವೇ ಸೆಲೆಕ್ಟ್ ಮಾಡಬೇಕು.
ನೀವು ಸೆಲೆಕ್ಟ್ ಮಾಡಿರೋ ಸಾರಿನೇ ನಾನು ಉಟ್ಕೋಬೇಕು ಅಂತ ಎಷ್ಟು ದಿನದಿಂದ ಆಸೆ ಪಡ್ತಿದ್ದೀನಿ. ಆದ್ರೆ ನೀವು ನೋಡಿದ್ರೆ ಬರಲ್ಲ ಅಂತಿದ್ದೀರಾ. ಹೋಗಿ ಮಾವ. ಅಣ್ಣ, ಅವಳು ಅಷ್ಟೊಂದು ಪ್ರೀತಿಯಿಂದ ಕೇಳ್ತಿದ್ದಾಳೆ, ನೀನ್ ಬರಲ್ಲ ಅಂದ್ರೆ ಹೇಗೆ? ನೋಡು, ನಿನ್ಗೆ ಆಯಾಸ ಆಗ್ದಿರೋ ಹಾಗೆ ನಾವೆಲ್ಲರೂ ನೋಡ್ಕೋತೀವಿ, ನೀನ್ ಸುಮ್ಮನೆ ಬಾ ಅಣ್ಣ. ಇಬ್ರು ಸ್ವಲ್ಪ ನನ್ನ ಮಾತು ಕೇಳ್ತೀರಾ? ನನಗೆ ರಿಕವರ್ ಆಗೋದು ಸ್ವಲ್ಪ ಟೈಮ್ ಬೇಕು. ಪಂಡಿತರು ಬೇರೆ ರೆಸ್ಟ್ ತಗೋ ಅಂತ ಹೇಳಿದ್ದಾರೆ. ಮತ್ತೆ ನನಗೆ ಸಾರಿ ಸೆಲೆಕ್ಟ್ ಮಾಡೋದು? ಇನ್ನೊಂದು ದಿವಸ ನಾವಿಬ್ಬರೇ ಹೋದಾಗ ನಾನೇ ಸೆಲೆಕ್ಟ್ ಮಾಡ್ತೀನಿ. ಖುಷಿನಾ? ಡಬಲ್ ಹ್ಯಾಪಿ. ಓಹೋ ಅಣ್ಣ, ನೀವಿಬ್ರೇ ಸಪರೇಟ್ ಆಗಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಅದಕ್ಕೆ ಈಗ ನೀನ್ ನಮ್ ಜೊತೆ ಬರ್ತಿಲ್ವಾ? ಮಾಯಾ, ನಮಗ್ ಗೊತ್ತಿಲ್ಲದೆ ಇನ್ನು ಏನೇನ್ ಪ್ಲಾನ್ ಮಾಡಿದ್ದೀರಾ ನೀವಿಬ್ರು? ಅದಕ್ಕೆ ಹಾಗೇನು ಇಲ್ಲ. ಅದಕ್ಕೆ ಮಾವ ಹೇಳಿ ಅದಕ್ಕೆ. ಶರ್ಮಿಳಾ, ತಲೆಹರಟೆ ಎಲ್ಲ ಬಿಟ್ಟು ಸೀರೆ ತಗೊಂಬರಕ್ ಹೋಗಿ. ಆಯ್ತಣ್ಣ. ಮಾಯಾ, ಈಗ ನಿಂಗೆ ಸಮಾಧಾನನಾ? ಬಾ ಹೋಗೋಣ. ಬಾಯಣ್ಣ, ಬೇಗ ಬಾ 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 ಬಾ. ಓಹೋ, ಮೇಡಮ್ನವ್ರು ಬೇರೆ ರೆಡಿ ಆಗ್ತಿದ್ದಾರೆ. ಇವಳನ್ನ ಹೀಗೆ ಬಿಟ್ರೆ ನನ್ನ ಮುತ್ತು ಮಾವನ ಮಧ್ಯೆ ದೊಡ್ಡ ಗೋಡೆ ತರ ನಿಂತು ಬಿಡ್ತಾಳೆ. ಏನಾದ್ರೂ ಮಾಡ್ಬೇಕಲ್ಲ. ಬೆಳ್ಳಿ ಅಕ್ಕ, ನಾನು ರೆಡಿ ಆಗಿದ್ದೀನಿ ನೋಡಿ. ಅಯ್ಯೋ ಬೆಳ್ಳಿ, ರೆಡಿ ಆಗ್ಬಿಟ್ಯಾ? ಛೇ, ಏನಾಯ್ತಕ್ಕ? ಅತ್ತೆ ನಿನ್ನ ಹತ್ರ ಏನು ಹೇಳಿಲ್ವಾ ಬೆಳ್ಳಿ? ಇಲ್ಲ, ಯಾಕೆ? ಅದು ಶಾಸ್ತ್ರದ ಪ್ರಕಾರ ಚಪ್ರದ ಕಂಬ ನೆಟ್ಟಾದ್ಮೇಲೆ ನಾವು ಆಚೆ ಎಲ್ಲೂ ಊಟ ಮಾಡುವಾಗಿಲ್ಲ, ಮನೆಗೆ ಬಂದು ಊಟ ಮಾಡಬೇಕು. ಅದಕ್ಕೆ ನೀನ್ ಮನೇಲೇ ಇದ್ದು ಅಡುಗೆ ವ್ಯವಸ್ಥೆ ಎಲ್ಲ ನೋಡ್ಕೋತೀಯ ಅಂತ ಅತ್ತೆ ಹೇಳಿದ್ರು. ಆದ್ರೆ ನೀನ್ ಬೇರೆ ರೆಡಿ ಆಗಿದೀಯಾ. ಏನ್ ಮಾಡೋದು ನನ್ಗಂತೂ ಒಂದು ಗೊತ್ತಾಗ್ತಿಲ್ಲ. ನನ್ಗಂತೂ ಬೇರೆ ಯಾವ ದಾರಿನೂ ತೋಚ್ತಿಲ್ಲ. ಒಂದ್ ಕೆಲಸ ಮಾಡ್ತೀಯಾ ಬೆಳ್ಳಿ, ನೀನೇ ಮನೇಲಿದ್ದು ಅಡುಗೆ ವ್ಯವಸ್ಥೆ ಎಲ್ಲ ನೋಡ್ಕೋತೀಯಾ? ಹಾ ಸರಿ ಬೆಳ್ಳಿ. ಬೆಳ್ಳಿ, ಇನ್ನೊಂದು ವಿಷಯ, ನನ್ನ ಹತ್ರ 2 ಸೀರೆ ಇದೆ, ಅದನ್ನ ನಾನು ಯೂಸ್ ಮಾಡಿಲ್ಲ. ನನ್ಗೇನೋ ಅಷ್ಟು ಇಷ್ಟ ಆಗ್ಲಿಲ್ಲ, ಅದನ್ನ ನೀನ್ ಬೇಕಾದ್ರೆ ಯೂಸ್ ಮಾಡ್ಕೊ. ಸುಮ್ಮನೆ ಬೀದಿಲಿ ಹೋಗೋರಿಗೆ ಕೊಡೋದ್ಕಿಂತ ನೀನ್ ಉಟ್ಕೊಂಡ್ರೆ ಒಳ್ಳೇದಲ್ವಾ? ಏನಂತೀಯ? ಹಾ ಸರಿ ಅಕ್ಕ. ಸರಿ ಬೆಳ್ಳಿ, ನಾನು ಹೋಗಿ ಬಂದು ನಿಂಗೆ ಸೀರೆ ಎಲ್ಲ ಕೊಡ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಅಡಿಗೆಗೆ ಎಣ್ಣೆ ಮತ್ತೆ ಉಪ್ಪನ್ನ ಕಡಿಮೆ ಹಾಕು. ಮಾವಂದು ನಂದು ಮದುವೆ ಹತ್ರ ಬಂತಲ್ವಾ, ಸೊ ನಾನು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗಿದ್ದೀನಿ. ಸರಿ ಅಕ್ಕ, ನೀವು ಹೇಳ್ದಾಗೆ ಮಾಡ್ತೀನಿ. ಬಾಯ್ ಬೆಳ್ಳಿ. ಅಯ್ಯೋ, ಹೇಗಪ್ಪ ಹೊರಗೆ ಹೋಗೋದು? ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನ್ ಮಾಡ್ಲಿ? ಅಯ್ಯೋ ಶರ್ಮಿಳಾ, ಇನ್ನೂ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೆ? ರೆಡಿ ಹೋಗೋಣ, ಟೈಮ್ ಆಯ್ತು. ಮಾವ, ನೀವೇನೋ ಹೊರಗೆ ಹೋಗೋಣ ಅಂತಿದ್ದೀರಾ, ಆದ್ರೆ ಹೊರಗೆ ಹೋದ್ರೆ ಆ ಶಕ್ತಿ. ಮಾವ, ನಿಮ್ ಕೈ ಮುಗಿ ಕೇಳ್ಕೊತೀನಿ, ಬೇಕಾದ್ರೆ ನೀವ್ ಹೋಗಿ, ನನ್ನ ಮಾತ್ರ ಬಾ ಅಂತ ಕರಿಬೇಡಿ. ಈ ಹಿಂದೆ ಆ ಶಕ್ತಿ ನನ್ ಗಂಡನ್ನ ಚಟ್ನಿ ರುಬ್ಬಿಟ್ಟಿದ್ದು ಗೊತ್ತಾ? ನಾನ್ ಬರಲ್ಲ. ಅಯ್ಯೋ, ಅದೆಲ್ಲ ಆಗ. ಈಗ ಅದ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬಂದೋಬಸ್ತ್ ಮಾಡಿಸಿದ್ದೀನಿ ನೋಡೀಗ. ಬಾ. ಶರ್ಮಿಳಾ, ಈಗ ನಾನು ಹೋಗ್ತೀನಿ,
ನನಗೇನಾದ್ರೂ ತೊಂದರೆ ಆಗುತ್ತಾ ಅಂತ ನೀನೇ ನೋಡ್ತಾ ಇರು. ಅಯ್ಯೋ ಬೇಡ ಮಾವ, ನನ್ನ ಮಾತು ಕೇಳಿ. ಏನೂ ಆಗಲ್ಲ ನೋಡು. ಮಾವ ನೋಡಿದ್ಯಾ, ನನಗೇನೋ ತೊಂದರೆ ಆಯ್ತಾ? ಇಲ್ಲ ತಾನೇ? ಹೋಗು, ಎಲ್ಲರೂ ಬೇಗ ಕರ್ಕೊಂಬಂದ್ಬಿಡು, ನಾನು ಗಾಡಿ ತೆಗಿಸ್ತೀನಿ. ಸರಿ ಮಾವ. ನನ್ನನ್ನು ಯಾರೂ ಏನು ಮಾಡೋಕ್ಕಾಗಲ್ಲ. ಹಾಂ, ಮಾಯಾ, ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಬೇಕಾದ್ರೆ ಎಡೇಟ್ ಹೊಡೆದ್ಬಿಡು, ಹೀಗೆಲ್ಲ ಹೆದರ್ಸ್ಬೇಡ ನೀನು. ನೋಡಮ್ಮೇಲೆ ನಾನು ಸುಮ್ಮನೆ ಇರಲ್ಲ. ಅಯ್ಯೋ ಅತ್ತಿಗೆ, ನಿಮ್ಗೊಂದು ವಿಷಯ ಹೇಳ. ನಿನ್ನೆ ನಾನು ಯಾವ ತಾಳ್ತದ ಸಹಾಯ ಇಲ್ದೇನು ಹೊರಗೆ ಹೋಗಿ ಬಂದೆ. ಯಾವ ಶಕ್ತಿ ನನಗಂತ ಏನೂ ಮಾಡಲಿಲ್ಲ. ಬೇಕಿದ್ರೆ ಈಗಲೂ ಹೋಗಿ ತೋರಿಸ್ಲಾ? ಅದೆಲ್ಲ ಸರಿ ಮಾಯಾ, ಆದ್ರೂ ನನಗೆ ಭಯ ಆಗುತ್ತೆ. ಅಯ್ಯೋ ಅತ್ತಿಗೆ, ಹೋಗಿ ಅತ್ತೇನು ಕರ್ಕೊಂಬನ್ನಿ, ಹೋಗಿ. ಯಾವ ಶಕ್ತಿನೂ ಏನು ಮಾಡೋಕ್ಕಾಗಲ್ಲ. ನಾಳೆ ನನ್ನ ನಿಶ್ಚಿತಾರ್ಥ, ಇವತ್ತು ಸಾರಿ ಪರ್ಚೇಸ್. ಎಸ್, ಬೇಗ ಬಾಮ್ಮ, ಅವರೆಲ್ಲರೂ ಕಾಯ್ತಾ ಇದಾರೆ. ನೋಡು ಶರ್ಮಿಳಾ, ಯಾಕಮ್ಮ ವಿಸರ್ಜನೆ ಮಾಡ್ತಿದ್ಯಾ? ಅಯ್ಯೋ, ನಿಶ್ಚಿತಾರ್ಥಕ್ಕೆ ಸಾರಿ ತಗೋಬೇಕಲ್ವಾ ಅತ್ತೆ? ಬೇಗ ಬನ್ನಿ, ಬನ್ನಿ ಬೇಗ. ಸಲ ಬಾಗಿಲ ಸತ್ತಿಗೆ ಎದೆಯಲ್ಲಿ ಸ್ಪಂದನ ತೆರೆದರೆ ಬೀಸುವ ಗಾಳಿಯು ಹೇಳಿದೆ ಸಾಂತ್ವನ ನೆನಪನ್ನು ರಾಶಿ ಹಾಕಿ ಎಣಿಸುತ್ತ ಕೂರಲೇ ಕನ್ನಡಿಯಲ್ಲಿ ನಾ ಹುಡುಕಲೇ ನಗುವೊಂದನು ಒರೆಸುವ ಮುನ್ನವೇ ಮಾವ, ಹಾಲು ತಗೊಳ್ಳಿ. ಇದೆಲ್ಲ ಯಾಕೆ ತರಕೋದೆ ಬೆಳ್ಳಿ? ನೀವು ಸುಸ್ತು ಅಂತ ಹೇಳ್ತಿದ್ರಲ್ಲ, ಈ ಹಾಲು ಕುಡೀರಿ, ಶಕ್ತಿ ಬರುತ್ತೆ. ತಗೊಳ್ಳಿ. ಹೌದು, ನೀನ್ ಬಟ್ಟೆ ತಗೊಳಕ್ ಹೋಗ್ಲಿಲ್ವಾ? ಅದು ಶಾಸ್ತ್ರದ ಪ್ರಕಾರ ಚಪ್ರದ ಕಂಬ ನೆಟ್ಟಾದ್ಮೇಲೆ ನಾವು ಆಚೆ ಎಲ್ಲೂ ಊಟ ಮಾಡುವಾಗಿಲ್ಲ, ಮನೆಗೆ ಬಂದು ಊಟ ಮಾಡಬೇಕು. ಅದಕ್ಕೆ ನೀನ್ ಮನೇಲೇ ಇದ್ದು ಅಡುಗೆ ವ್ಯವಸ್ಥೆ ಎಲ್ಲ ನೋಡ್ಕೋತೀಯ ಅಂತ ಅತ್ತೆ ಹೇಳಿದ್ರು. ನನ್ನ ಹತ್ರ 2 ಸೀರೆ ಇದೆ, ಅದನ್ನ ನಾನು ಯೂಸ್ ಮಾಡಿಲ್ಲ. ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ, ಅದನ್ನ ನೀನ್ ಬೇಕಾದ್ರೆ ಯೂಸ್ ಮಾಡ್ಕೊ. ಸುಮ್ಮನೆ ಬೀದಿಲಿ ಹೋಗೋರಿಗೆ ಕೊಡೋದಕ್ಕಿಂತ ನೀನ್ ಉಟ್ಕೊಂಡ್ರೆ ಒಳ್ಳೇದಲ್ವಾ? ಅದು ಮಾಯಕ್ಕನ 2 ಸೀರೆ ಇದೆ,
ಆ ಸೀರೆ ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಹೋಗ್ಲಿಲ್ಲ ಮಾವ. ಅಯ್ಯೋ, ನಾನೇ ಬರಲ್ಲ ಅಂತ ಹೇಳ್ದೆ. ಅದು ಅಲ್ಲದೆ ಮನೇಲಿ ಎಲ್ರಿಗೂ ತಿಂಡಿ ರೆಡಿ ಮಾಡಬೇಕಿತ್ತು, ಅದಕ್ಕೆ ಬರಲ್ಲ ಅಂದೆ. ಹೋಗ್ಲಿ ಬಿಡಿ ಮಾವ, ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಅಂತ ಹೇಳ್ತಾರಲ್ಲ, ಆ ಅದೃಷ್ಟ ಪಡ್ಕೊಳ್ಳೋದ್ರಲ್ಲಿ ನಾನು ಯಾವಾಗಲೂ ಹಿಂದೆ ಉಳಿದು ಬಿಟ್ಟಿದ್ದೀನಿ ಅನ್ಸತ್ತೆ. ಅರಳಿತು ಮನ ಅರಳಿತು, ಹೃದಯದ ಜೊತೆ ಉರುಳಿತು, ಅಂದುಕೊಳ್ಳದೇನೆ ನಡೆಯುವುದೇ ಬಾಳ ಪ್ರೀತಿ ಧರ್ಮ. ಏನಿದು ಈ ದಿನ ಕಣ ಕಣ ಕಂಪನ, ಇಂಥ ಆರಂಭಕ್ಕೆ ಇಲ್ಲಿ ಏನು ಕಾರಣ? ಹಣೆ ಬರಕ್ಕೆ ಹೊಣೆ ಯಾರು ಅಲ್ಲ ಅಲ್ವಾ ಮಾವ? ನಿನ್ನಲ್ಲೇ 100 ಪ್ರಶ್ನೆನ ಕೇಳಿಕೊಂಡರೂ ಉತ್ತರಾನೇ ಇಲ್ಲ, ಕಾಣದ ಸೆಳೆತಕ್ಕೆ. ಚಿತ್ರಕ್ಕ ಬದುಕಿದ್ರೆ ಇಷ್ಟೊತ್ತಿಗೆ ನನ್ನನ್ನು ಕರ್ಕೊಂಡು ಹೋಗಿ ನಿನಗೇನ್ ಬೇಕೋ ಅದು ತಗೋ ಅಂತ ಕೊಡ್ಸಿರೋರು. ನನ್ ಮತ್ತೆ ತಿರುಗಿ ಬರೋ ಅಷ್ಟರಲ್ಲಿ ಊರೇ ಇರ್ಲಿಲ್ಲ. ನನ್ನಿಂದ ತುಂಬಾ ದೂರ ಹೊರಟೋದು. ಒಂದ್ ವೇಳೆ ಚಿತ್ರಕ್ಕ ಪ್ರತ್ಯಕ್ಷ ಆಗಿ ನನ್ ಮುಂದೆ ಬಂದ್ರೆ ನಾನು ಅವ್ರನ್ನ ಏನಂತ ಕೇಳ್ತೀನಿ ಗೊತ್ತಾ ಮಾವ? ಅವ್ರು ನನ್ ಮುಂದೆ ಇದ್ರೆ ಅವ್ರನ್ನ ತಪ್ಕೊಂಡು ನನ್ನ ಯಾಕೆ ಬಿಟ್ಟೋದ್ರಿ ಚಿತ್ರಕ್ಕ? ನೀವಿದ್ದಿದ್ರೆ ಮಾವನು ಚೆನ್ನಾಗಿರ್ತಿದ್ರು, ನಾನು ಚೆನ್ನಾಗಿರ್ತಿದ್ದೆ ಅಂತ ಹೇಳ್ತಿದ್ದೆ.